ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾರ್ನಿಂಗಿಂದ ರೂಟೀನ್ ಮಾಡಿದ್ದೀನಿ. ಮಾರ್ನಿಂಗಿಂದ ಸಂಜೆವರೆಗೂ ನನ್ನ ದಿನನಿತ್ಯ ವ್ಲಾಗ್ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಆಚೆ ಕಡೆ ವ್ಯೂ ತೋರಿಸ್ತೀನಿ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಇವ್ರು ನೋಡಿ ನಮ್ಮ ಹಸ್ಬೆಂಡ್. ಹಾಯ್ ಮಾಡಿ. ಹಾಯ್. ಓಕೆ ಫ್ರೆಂಡ್ಸ್, ಆಚೆ ಕಡೆ ವ್ಯೂ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ಮೋಡ ವಾತಾವರಣ. ಬೆಳಗ್ಗೆ ಮಾತ್ರ ತುಂಬ ಬಿಸಿಲು ಬರ್ತಿತ್ತು, ಆದರೆ ಇವತ್ತು ಸ್ವಲ್ಪ ಮೋಡ ಇದೆ. 10 ಗಂಟೆ ಆಗಲಿ ತುಂಬ ಬಿಸಿಲು ಬರುತ್ತೆ. ನನಗೆ ಇಲ್ಲಿ ಜೋಕಾಲಿ ಮೇಲೆ ಆಚೆ ಕಡೆ ಕುತ್ಕೊಂಡು ನೋಡೋಕ್ಕೆ ಒಂಥರ ಖುಷಿ. ಗಿಡ ಮರಗಳೆಲ್ಲ ನೋಡ್ಕೊಂಡು ನನಗೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಇನ್ನು ರೈಸ್ ಸಾರು ಹಾಕಿದ್ದೀನಿ. ಕಳಿಸ್ಬಿಟ್ಟು ಎಲ್ರಿಗೂ ತಿಳ್ಕೊಡ್ಬೇಕು. ಇವತ್ತು ಸ್ಪೆಷಲ್ ಏನು ಅಂದರೆ ಬೋಂಡ ಮಾಡ್ತಾಯಿದ್ವಿ. ಪಕೋಡ ಮಾಡ್ತಾಯಿದ್ದೀನಿ. ಆಲ್ರೆಡಿ ರೆಡಿಯಾಗಿದೆ ಅಷ್ಟು. ಓಕೆ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಮಾವಿನಕಾಯಿ ಚಿತ್ರಾನ್ನ ಮತ್ತು ಈರುಳ್ಳಿ ಪಕೋಡ ಮಾಡಿದ್ದೀನಿ. ರೆಸಿಪಿ ಬೇಕಿದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ಫ್ರೆಂಡ್ಸ್. ಇವತ್ತು ಮಂಡೇ ಪೂಜೆ ಮಾಡಾಯಿತು. ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೆ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಲ್ಲ. ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡಿದ್ದಾಯಿತು. ನಾನು ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ತುಂಬ ಬ್ಯುಸಿ ರೂಟೀನ್ ಇತ್ತು. ಪಾಪು ಸ್ನಾನ ಅದರಲ್ಲೇ ಟೈಮ್ ಕಳೆದೋಯ್ತು. ಈಗ ನಮ್ಮ ಮಮ್ಮಿ ಫ್ರೆಶ್ಶಾಗಿ ಕಾಫಿ ಮಾಡಿಕೊಟ್ಟಿದ್ದಾರೆ. ಕಾಫಿ ಕುಡಿತಾ ಕೂತಿದ್ದೀನಿ. ಪಾಪು ಬಂದು ಆಟ ಆಡ್ತಾಯಿದ್ದಾನೆ. ಬನ್ನಿ ತೋರಿಸ್ತೀನಿ. ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಏನು ರೂಟೀನ್ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಾಂಬಾರು ಬಂದು ಇವತ್ತು ಅಮ್ಮ ಟೊಮೊಟೊ ಬೇಳೆ ಸಾಂಬಾರು ಮಾಡ್ತೀವಿ ಅಂದಿದ್ದಾರೆ. ನೋಡೋಣ ಹೇಗಾಗುತ್ತೆ. ಆದರೆ ಆ ರೆಸಿಪಿ ತೋರಿಸ್ತೀನಿ. ಇಲ್ಲಾಂದರೆ ಯಾವಾಗಲೂ ಒಂದ್ಸಲ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಅಂತ ಕ್ರ್ಯಾಂಕಿ ಮಾಡ್ತಿದ್ದೀನಿ. ಆಯ್ ಮಾಡಿ ಕಿಶನ್. ಆಯ್ ಸಿ ಹಾಯ್. ಈಗ ತಾನು ಫ್ರೆಶ್ ಅಪ್ ಆಗಿ ನೀವೇನಿದ್ರು ಈಗ ಸಂಜೆವರೆಗೂ ಪ್ಲೇಯಿಂಗ್ ಮಾಡೋದು, ಆಟ ಆಡೋದು ಅಲ್ವಾ ಗಾಯ್ಸ್? ಓಕೆ ಫ್ರೆಂಡ್ಸ್, ಸಂಜೆವರೆಗೂ ಯಾವ ಥರ ರೂಟೀನ್ ಆಗುತ್ತೆ ಅಂತ ನೋಡೋಣ. ಹೇಗೆ ನೋಡ್ತಾಯಿದ್ದೆ ನೋಡಿ, ಚಬ್ಬಿ ಮರಿ ಇದು. ಗಂಟಾಗಿದೆ. 12 ಗಂಟೆಗೆ ಒಂದ್ಸಲ 6 ಮಂತ್ ರನ್ನಿಂಗ್ ಅಲ್ವಾ. ಈಗ ರಾಗಿ ಸರಿ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಪಾಪಕ್ಕೆ ರಾಗಿ ಸರಿ ಮಾಡ್ತಾಯಿದ್ದೀನಿ. ರಾಗಿ ಸರಿ ಎಷ್ಟು ಈಸಿ ಮಾಡೋದು, ಎಷ್ಟು ಈಸಿ ಅಲ್ವಾ, ಎಲ್ಲರಿಗೂ ಗೊತ್ತಿದೆ. ನಾನು ಸ್ವಲ್ಪ ಹೇಳ್ತಾಯಿದ್ದೀನಿ. ರಾಗಿ ಹಸಿಟ್ಟಿರುತ್ತೆಲ್ಲ ಕಟ್ಟಂಬಿಟ್ಟೆಲ್ಲ ಒನ್ನಾಡ್ಕೊಂಡು ನಾನು ಪೌಡರ್ ಮಾಡ್ಕೊಂಡು ಇಡಿಸ್ಕೊಂಡಿದ್ದೆ ಅಮ್ಮನ ಹತ್ರ. ಇನ್ನೇ ಮಾಮೂಲಿ ವಾಟರು, ಅದಕ್ಕೆ ರಾಗಿ 1 ಸ್ಪೂನು, ಡೈಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಮಂತ್ ಕಳೆದಂಗಿಂದ 1 ಸ್ಪೂನ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ. ಈ ಗಂಟಲಿದ್ದಂಗೆ ಕೈ ಆಡ್ಕೊಂಡು ಸ್ವಲ್ಪ ಕುದಿ ಬರಬೇಕು. ಆ ಥರ ಸ್ಪೂನ್ ಎಲ್ಲ ಚೆನ್ನಾಗಿ ಕುದಿ ಥರ ಬರಬೇಕು. ಕುದಿ ತುಂಬಾ ಬರಬೇಕು. ಅದಕ್ಕೆ ಕೈ ಆಡಿಸ್ತಾ ಸ್ವಲ್ಪ ಸರಿ ಒಂಥರ ಇದು ಡೈಜೆಷನ್ ಆಗಬೇಕಲ್ಲ. ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ತೆಗ್ದಿಟ್ಬಿಟ್ಟು ನೋಡಿ, ಥರ ಕುದಿ ಅಂದರೆ ತುಂಬ ಚೆನ್ನಾಗಾಗಿದೆ ಅಂತ. ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಈ ಥರ ಕುದಿ. ಮತ್ತು ಚೆನ್ನಾಗಿ ನಾವು ಕೈ ಆಡ್ತಾ ಚೆನ್ನಾಗಿ ಬರುತ್ತೆ. ನಾನು ಕ್ಲಿಪ್ಪಿಂಗ್ಸ್ ತಯಾರು ಮಾಡ್ತಾಯಿದ್ದೀನಿ. ಅದು ಹರ್ಕೊಂಡಾದ್ಮೇಲೆ ತುಪ್ಪ ಹಾಕಬೇಕು. ಬೆಳ್ಳಿ ಬೌಲು 1 ಸ್ಪೂನು ಎಣ್ಣೆ ತೊಗೊಂಬಂದರು. ಇದು ಬೌಲ್ ಬಂದು 400 ಗ್ರಾಮ್ ಇದೆ. ಇದು ಸ್ಪೂನ್ ಬಂದು 200 ಗ್ರಾಮ್ ಇದೆ. ಈ ಬೆಳ್ಳಿ ರೇಟ್ ಬಂದು ಎಷ್ಟಿದೆ ಅಂದರೆ 80 ರೂಪಾಯಿ ಇದೆ. ತುಂಬ ರೇಟ್ ಜಾಸ್ತಿ ಆಗಿದೆ. ಅಕ್ಷಯ ತೃತೀಯಕ್ಕೆ. ಹಲೋ ಫ್ರೆಂಡ್ಸ್, ಒಂದು ವಿಷಯ ಹೇಳಬೇಕಾಯಿತು ನಿಮಗೆ. ಒಂದು 2024 ಪೋಸ್ಟ್ ಆಫೀಸಲ್ಲಿ ಒಂದು ಒಳ್ಳೆ ಸ್ಕೀಮ್ ಬಿಟ್ಟಿದ್ದಾರೆ. ಅದು ಏನು ಸ್ಕೀಮ್ ಅಂತಂದರೆ ಹೆಣ್ಮಕ್ಳಿಗೆ ಮಾತ್ರ. ಅದು ಚಿಕ್ಕ ಪಾಪುಗಳಿಗಿರ್ತಾರಲ್ಲ ಅವರಿಂದ ದೊಡ್ಡವರಾಗೋವರೆಗೂ ಒಂದು ಸ್ಕೀಮ್ ಬಿಟ್ಟಿದ್ದಾರೆ. ಅದೇ ಭಾಗ್ಯಲಕ್ಷ್ಮಿ ಅಂತ ಬಿಟ್ಟಿರ್ತಾರಲ್ಲ, ಅದೇ ಥರ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬಿಟ್ಟಿದ್ದಾರೆ. ಅವರಿಗೆ ಏನು ಬೆನಿಫಿಟ್ಸು ಸ್ಕೀಮ್ ಬಿಟ್ಟಿದ್ದಾರೆ ಅಂತಂದರೆ ಮಂತ್ಲಿ 1000 ಕಟ್ಟೋದು. ಮಂತ್ಲಿ 1000 ಕಟ್ಟಿ ಅವ್ರಿಗೆ 15 ವರ್ಷದ ತನಕ ಕಟ್ಟೋದು. 15 ವರ್ಷ ಲಾಸ್ಟ್ ಕಟ್ಟೋದು. ಅವ್ರಿಗೆ 21 ವರ್ಷ ಆಗುತ್ತಲ್ಲ, ಏಜ್ 21 ವರ್ಷ ಆದಮೇಲೆ ಅವರಿಗೆ ಸರ್ಕಾರದಿಂದ 6 ಲಕ್ಷ ಕೊಡ್ತಾರೆ. ಓಕೆನಾ. 15 ವರ್ಷ ಮಾತ್ರ ಕಟ್ಟಬೇಕು. ಇನ್ನು 4-5 ವರ್ಷ ಕಟ್ಟಂಗಿಲ್ಲ. ಆಮೇಲೆ ಅವ್ರಿಗೆ 21 ವರ್ಷ ಅಂತ ಒಂಥರ ಫಂಡ್ ಟೈಪು ಅವರಿಗೆ
6 ಲಕ್ಷ ರೂಪಾಯಿ ಕೊಡ್ತಾರೆ. ನಾನು ಅಂದಾಜು ಅಷ್ಟು ಹೇಳಿದ್ದೆ, ನೀವು ಎಷ್ಟು ಕಟ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 250ಇಂದ ಸ್ಟಾರ್ಟಿಂಗು. 250 ಕಟ್ಬೋದು, 500 ಕಟ್ಬೋದು, 1000, 2000, 10,000, 1,00,000ವರೆಗೂ ಕಟ್ಬೋದು. ನೀವು ಎಷ್ಟು ಕಟ್ತೀರೋ ಅಷ್ಟ್ರ ಮೇಲೆ ನಿಮಗೆ ಫಂಡ್ ರೇಸ್ ಮಾಡಿ ಕೊಡ್ತಾರೆ. ಇದು ಹೆಣ್ಮಕ್ಳಿಗಂತೂ ಸಣ್ಣ ಪಾಪುಗಳಿಂದ ಅವ್ರಿಗೆ ದೊಡ್ಡವರಾಗೋವರೆಗೂ ಎಜುಕೇಷನಿಗಂತೂ ಒಳ್ಳೆ ಫಂಡ್ ಅಮೌಂಟ್ ಅಂತ ಬಿಟ್ಟಿದ್ದಾರೆ. ಈ ಸ್ಕೀಮ್ ಹೆಣ್ಣು ಪಾಪು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ತುಂಬಾ ಸ್ಕೀಮ್ ಅಪ್ಲೈ ಮಾಡಿ ಒಳ್ಳೆ ಬೆನಿಫಿಟ್ ಸ್ಕೀಮ್ ತೊಗೊಳ್ಳಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನನಗೆ ಈಗ ತಾನೇ ಒಂದು ಪೋಸ್ಟ್ ಆಫೀಸ್ ಅಕ್ಕ ಅವ್ರಿಗೆ ಅಪ್ಡೇಟ್ ಮಾಡ್ತಾಯಿರ್ತಾರೆ. ಈ ಥರ ಸ್ಕೀಮ್ ಏನಾದ್ರು ಬಿಟ್ಟಿದ್ರೆ ಅವ್ರು ಅಪ್ಡೇಟ್ ಮಾಡ್ತಾಯಿರ್ತಾರೆ. ಅವ್ರು ನಮ್ಗೆ ಹೇಳಿದ್ರು, ನಾನು ಹಂಗೆ ತೋರಿಸ್ದೆ. ಆಮೇಲೆ ಈಗ ಈ ಥರ ಒಂದು ಇದು ಬಂತು ಮೀಶೋದು ರೋಲರು ಗೋಡೆಗೆ ಅಂಟಿಸ್ತಾರಲ್ಲ, ಅದು ಅನ್ಬಾಕ್ಸ್ ಆಲ್ರೆಡಿ ಮಾಡಿದ್ದೀನಿ. ಈ ಥರ ವಾಲ್ಪೇಪರ್ ಬರುತ್ತಲ್ಲ, ಇದು ನಮ್ಮ ಅಡುಗೆ ಮನೆಗೆ ಹಾಕಿದ್ದೀನಿ ನೋಡಿ. ಈ ಥರ ಇದು ತುಂಬಾ ನನಗೆ ಯೂಸ್ಫುಲ್. ಕೊಲೆ ಮಾತ್ರ ಏನು ತುಂಬ್ಕೊಳಲ್ಲ. ಇದೊಂಥರ ಏನು ನೀರಿಗೂ ಹೋಗುತ್ತೆ ಅಂತಾರೆ, ಆದರೆ ನೀರಿಗೆ ಏನು ಹೋಗಲ್ಲ. ನಾನು ಇಷ್ಟೊಂದು ಸಲ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಬೇಕಿತ್ತು, ಇದು ನನಗೆ ತುಂಬಾ ಇಷ್ಟ ಇದು, ಹಾಗಾಗಿ ತರಿಸ್ದೆ. ಇದು ಪ್ರೈಸ್ ಬಂದು 250ಗೇನೋ ಸಿಕ್ತು. ಆದರೆ ಫುಲ್ಲು ಉದ್ದನ ಗೋಡೆಗೇನೋ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.